ಬಹಳಷ್ಟು ಪೇಷಂಟ್ಸ್ ನಮ್ಗೆ ಬರೋರು ಅಂದರೆ ಕಣ್ಣಿನ ಆಸ್ಪತ್ರೆಯಿಂದ ಕಳಿಸಿರ್ತಾರೆ ಅವ್ರನ್ನ ನಮ್ಮ ಹತ್ರ. ಈಗ ಅವ್ರ ಪಾಪ ಕಣ್ಣಲ್ಲೇನೋ ನೋವು ಆಗ್ತಿದೆ, ಕಣ್ಣಲ್ಲಿ ಕಣ್ಣು ಕೆಂಪಾಗಿದೆ ಅಂಥೇಳಿ ಕಣ್ಣಿನ ಆಸ್ಪತ್ರೆಗೆ ಹೋಗಿರ್ತಾರೆ. ಅಂಥವ್ರನ್ನ ರುಮೆಟಾಲಜಿಸ್ಟ್ ಹತ್ರ ಕಳಿಸ್ತಾರೆ ಅವರು. ಈ ರೀತಿ ಕೆಲವರಿಗೆ ಅರ್ಥ ಆಗಿರುತ್ತೆ ಏನಕ್ಕೆ ಅಂತ, ಬಹಳಷ್ಟು ಜನರಿಗೆ ಇದು ಏನಕ್ಕೆ ಕಳಿಸಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಸೊ ಕಣ್ಣಿಗೂ ಸಂಧಿವಾತಕ್ಕೂ ಅಥವಾ ಕಣ್ಣಿಗೂ ಇಮ್ಯೂನ್ ಸಿಸ್ಟಮ್ ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿಗೂ ಏನು ಲಿಂಕ್ ಇದೆ ಅಂತ ನೋಡ್ಕೊಳ್ಳುವ ಇವತ್ತು. ಈಗ ಕಣ್ಣಲ್ಲಿ ಕೆಲವರಿಗೆ ಏನಾಗುತ್ತೆ, ಕೆಂಪು ಆಗುತ್ತೆ, ಕಣ್ಣು ಕೆಂಪಾಗುತ್ತೆ, ಕಣ್ಣಲ್ಲಿ ನೋವು ಬರುತ್ತೆ, ಕಣ್ಣು ಮಂಜು ಮಂಜಾಗುತ್ತೆ, ಬೆಳಕು ನೋಡಿದಾಗ ಸ್ವಲ್ಪ ನೋವಾಗುತ್ತೆ, ಈ ಥರ ಹಲವಾರು ವಿಷಯಗಳಾಗುತ್ತೆ ಕಣ್ಣಲ್ಲಿ. ಇನ್ನೂ ಭಯಂಕರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಣ್ಣು ಕೆಲವ್ರದ್ದು ಊದ್ಕೊಬಿಡುತ್ತೆ, ಒಂದು ಕಣ್ಣು ಪೂರ್ತಿ ಊದ್ಕೊಳ್ಳುತ್ತೆ, ಕಣ್ಣು ಗುಡ್ಡೆನೇ ಹೊರಗಡೆ ಬಂದಂಗೆ ಅನಿಸುತ್ತೆ ಅವ್ರಿಗೆ. ಇನ್ನೂ ಕೆಲವ್ರಿಗೆ ಕಣ್ಣು ಕಾಣದೇ ಆಗೋಗುತ್ತೆ, ಸಡನ್ನಾಗಿ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಕಣ್ಣೇ ಕಾಣಿಸಲ್ಲ, ಒಂದು ಕಣ್ಣು ಅಥವಾ ಆ ಕಣ್ಣಿಂದ ಒಂದು ಭಾಗದಲ್ಲಿ ಏನು ಕಾಣಿಸ್ತಾ ಇರಲ್ಲ. ಸೊ ಈ ಥರ ನಾನಾ ರೀತಿಯ ಕಾಂಪ್ಲಿಕೇಶನ್ಸ್ ಸಡನ್ನಾಗಿ ಆಗ್ಬೋದು ಕಣ್ಣಲ್ಲಿ, ಅದು ಇಮ್ಯುನಿಟಿ ತೊಂದರೆಯಿಂದ. ಇದರಲ್ಲಿ ತುಂಬ ಸಾಮಾನ್ಯವಾಗಿ ಕಂಡುಬರೋದು ಅಂದರೆ ಯುವಿಐಟಿಸ್ ಅಂತೀವಿ. ಯುವಿಐಟಿಸ್ ಅಂದರೆ ಕಣ್ಣಿಂದು ಯುವಿಯ ಅನ್ನೋ ಒಂದು ಭಾಗದಲ್ಲಿ ಉರಿಯೂತ ಅಂತ ಅರ್ಥ. ಈಗ ಯುವಿಯ ಲೆನ್ಸ್ ಎದುರುಗಡೆನೂ ಇರ್ಬೋದು, ಲೆನ್ಸ್ ಹಿಂಭಾಗದಲ್ಲೂ ಇರ್ಬೋದು. ಅದು ಎಲ್ಲಿ ಊತ ಬರುತ್ತೆ ಅದರ ಮೇಲೆ ಆ್ಯಂಟೀರಿಯರ್ ಅಥವಾ ಮುಂಭಾಗದ ಯುವಿಐಟಿಸ್ ಅಥವಾ ಪೋಸ್ಟೀರಿಯರ್ ಹಿಂಭಾಗದ ಯುವಿಐಟಿಸ್ ಅಂತ ಹೇಳ್ತಾರೆ. ಈ ರೀತಿ ಆದಾಗ ಏನೇನಿರ್ಬೋದು, ಕಣ್ಣು ನೋವುತ್ತೆ, ಸಾಧಾರಣವಾಗಿ ಒಂದೇ ಕಣ್ಣಲ್ಲಿ ಬರುತ್ತೆ, ನೋವು ಇರುತ್ತೆ, ನೀರು ಬಿಡುತ್ತೆ, ಅದರ ಜೊತೆ ಬೆಳಕು ನೋಡಿದಾಗ ತುಂಬ ಚುಚ್ಚಿದಂಗೆ ಆಗುತ್ತೆ, ಆಮೇಲೆ ಕಣ್ಣು ದೃಷ್ಟಿನೂ ಸ್ವಲ್ಪ ಮಂಜಾಗಿರುತ್ತೆ. ಇದಕ್ಕೆ ಯುವಿಐಟಿಸ್ ಅಂತೀವಿ. ಈ ಯುವಿಐಟಿಸ್ ಆಗೋಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಅದರಲ್ಲಿ ಮುಖ್ಯವಾದ ಸಂಧಿವಾತದ ಕಾರಣಗಳು ಅಂದರೆ ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಇರ್ಬೋದು, ಕರುಳಲ್ಲಿ ಉರಿಯೂತ ಇನ್ಫ್ಲಮೇಟ್ರಿ ಬವಲ್ ಡಿಸೀಸ್ ಇರ್ಬೋದು, ಬೆಶೆ ಡಿಸೀಸ್ ಅಂತ ಒಂದಿರುತ್ತೆ, ಅದರಲ್ಲಿ ಬಾಯಿ ಹುಣ್ಣಾಗುತ್ತೆ, ಅವ್ರಿಗೆ ಕಣ್ಣಲ್ಲೂ ಊತ ಬರುತ್ತೆ, ಈ ಥರ. ಸೊ ಯುವಿಐಟಿಸ್ ಅನ್ನೋದೊಂದು ತುಂಬ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಆಟೋ ಇಮ್ಯೂನ್ ತೊಂದರೆ ಕಣ್ಣಲ್ಲಿ. ಅದಲ್ಲದೆ ಕೆಲವರಿಗೆ ಆವಾಗಲೇ ಹೇಳ್ದಂಗೆ ಕಣ್ಣು ಗುಡ್ಡೆನೇ ಹೊರಗಡೆ ಬಂದಂಗೆ ಅಂದರೆ ಪ್ರಾಪ್ಟೋಸಿಸ್ ಅಂತ ಆಗುತ್ತೆ. ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ಕಣ್ಣಿನ ಹಿಂಭಾಗದಲ್ಲಿ ಊತ ಬಂದರೆ ಇದು ಕಣ್ಣನ್ನು ಸ್ವಲ್ಪ ತಳ್ಳುತ್ತೆ. ಈ ಥರ ಬಂದಾಗ ಕೆಲವ್ರಿಗೆ ನೋವು ಇರುತ್ತೆ, ಕೆಲವರಿಗೆ ಬರೀ ಕಣ್ಣು ಗುಡ್ಡೆ ಸ್ವಲ್ಪ ಹೊರಗಡೆ ಬಂದಂಗೆ ಆಗುತ್ತೆ, ಆಮೇಲೆ ನೋಡಿದಾಗ ಡಬಲ್ ವಿಷನ್ ಏನು ಎರಡೆರಡು ಕಾಣಿಸೋಕ್ಕೆ ಶುರು ಆಗುತ್ತೆ, ಕೆಲವರಿಗೆ ದೃಷ್ಟಿನೇ ಹೋಗ್ಬಿಡುತ್ತೆ. ಸೊ ಈ ಥರ ಇದ್ದಾಗ ಇದು ಒಂದು ಸ್ವಲ್ಪ ಎಮರ್ಜೆನ್ಸಿ, ಕಣ್ಣಿನ ಎಮರ್ಜೆನ್ಸಿ ಇದ್ದಂಗೆ. ಆವಾಗ ನಾವು ಸಡನ್ನಾಗಿ ಬೇರೆ ಥರ ಔಷಧಿಗಳು ಕೊಟ್ಟು ಆ ಊತನ ಇಳಿಸ್ಬೇಕಾಗುತ್ತೆ. ಇದಕ್ಕಾಗೋ ಕಾರಣಗಳು ಏನು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರುಮೆಟಾಲಜಿಸ್ಟ್ ನೋಡೋಂಥ ಕಾರಣಗಳು ಯಾವುದು ಅಂತ ಹೇಳಿದ್ರೆ, ಒಂದು ವ್ಯಾಸ್ಕ್ಯುಲೈಟಿಸ್ ಏನಂತೀವಿ, ಆಂಕಾ ವ್ಯಾಸ್ಕ್ಯುಲೈಟಿಸ್ ಅಂತೀವಿ, ಅದರಿಂದ ಆಗುತ್ತೆ. ಇನ್ನೊಂದು ಸಾರ್ಕೊಯ್ಡೋಸಿಸ್ ಅಂತೀವಿ, ಅದರಿಂದ ಆಗುತ್ತೆ. ಇನ್ನೊಂದು IgG4 ರಿಲೇಟೆಡ್ ಡಿಸೀಸ್ ಅಂತ ಸ್ವಲ್ಪ ಹೊಸ ಥರದ ಕಾಯಿಲೆ, ಅದು ಇದರಿಂದನೂ ಆಗುತ್ತೆ. ಮೂರನೇದು ಅಂದರೆ ಕಣ್ಣಲ್ಲಿ ಸಡನ್ನಾಗಿ ದೃಷ್ಟಿ ಹೋಗ್ಬಿಡೋದು, ನೋವು ಇದ್ದರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಕಣ್ಣೊಳಗಡೆ ನೋಡಿದಾಗ ಡಾಕ್ಟ್ರಿಗೆ ಏನು ಕಾಣಿಸಿರುತ್ತೆ, ಎಲ್ಲ ರಕ್ತನಾಳಗಳಲ್ಲೆಲ್ಲ ಊತ ಅಥವಾ ಬ್ಲಾಕೇಜ್ ಇದೆ ಅಂತ ಅನಿಸುತ್ತೆ ಕಣ್ಣೊಳಗಡೆ, ನಿಮ್ಮ ಆಫ್ಥಾಲ್ಮಾಲಜಿಸ್ಟ್ ಹೇಳಿರ್ತಾರೆ. ಈ ರೀತಿ ಯಾಕಾಗುತ್ತೆ? ಈ ರೀತಿ ಕೆಲವೊಂದು ವ್ಯಾಸ್ಕ್ಯುಲೈಟಿಸ್ ಅಂದರೆ ಜಾಯಿಂಟ್ ಸೆಲ್ ಆರ್ಥ್ರೈಟಿಸ್ ಅಂತೀವಿ. ಇದು ಸಾಮಾನ್ಯವಾಗಿ ಸ್ವಲ್ಪ ವಯಸ್ಸಾದವರಲ್ಲಿ ಕಾಣಿಸುತ್ತೆ, 50 ಪ್ರಾಯದ ಮೇಲೆ ಇರೋರಿಗೆ ಕಾಣಿಸುತ್ತೆ, ಅವ್ರಿಗೆ ತಲೆನೋವು ಇರುತ್ತೆ ಅದ್ರ ಜೊತೆ ಏನಿರುತ್ತೆ, ಅದಲ್ಲದೇ ಆ್ಯಂಟಿಫಾಸ್ಫೋಲಿಪಿಡ್ಸ್ ಅಂತೀವಿ. ಆ್ಯಂಟಿಫಾಸ್ಫೋಲಿಪಿಡ್ ಅಂದರೆ ಏನು ಅಂದರೆ, ಇದಿದ್ದರೆ ರಕ್ತನಾಳಗಳಲ್ಲೆಲ್ಲ ರಕ್ತ ಹೆಪ್ಪುಗಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಕಣ್ಣಿನ ರಕ್ತನಾಳಗಳಲ್ಲೂ ರಕ್ತ ಹೆಪ್ಪುಗಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಇದ್ದಾಗ ಕಣ್ಣಿನ ದೃಷ್ಟಿ ಸಡನ್ನಾಗಿ ಕುಂಠಿತವಾಗುತ್ತೆ. ಈ ಥರ ಇದ್ದಾಗ ಅದಕ್ಕೆ ಬೇರೆ ಥರ ಔಷಧಿ ಶುರು ಮಾಡಿ ಬೇರೆ ಕಡೆ ಎಲ್ಲಾದರೂ ಅದರಿಂದ ಪ್ರಭಾವ ಬಿದ್ದಿದೆಯಾ ಅಂತಲೂ ಹುಡುಕಿ ನಾವು ಬೇರೆ ಮಾತ್ರೆಗಳನ್ನ ಶುರು ಮಾಡ್ತೀವಿ. ಸೊ ಈ ಥರ ನಾನಾ ರೀತಿಯ ಕಾಯಿಲೆಗಳಲ್ಲಿ ಕಣ್ಣಿಂದು ಬಹಳಷ್ಟು ತೊಂದರೆಗಳು ಬರುತ್ತೆ. ಅದಕ್ಕೆ ನಿಮ್ಮ ಕಣ್ಣಿನ ಡಾಕ್ಟ್ರ್ ಯಾವಾಗಾದರೂ ನೀವು ಹೋಗಿ ರುಮೆಟಾಲಜಿಸ್ಟ್ ಅಥವಾ ಇಮ್ಯುನಾಲಜಿಸ್ಟ್ನ ಭೇಟಿಯಾಗಿ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಡಿ.
ಉಲ್ಟಾ ನೀವೇನು ಕೇಳ್ಬೋದು ಅಂತ ಹೇಳಿದ್ರೆ ರುಮಟಾಲಜಿಸ್ಟ್ ಅಥವಾ ಇಮ್ಯುನಾಲಜಿಸ್ಟ್ ಹತ್ರ ಹೋದಾಗ ಇದು ಯಾವ ಥರದ ಇಮ್ಯೂನ್ ತೊಂದರೆಯಿಂದ ಆಗ್ತಾಯಿದೆ ನನಗೆ, ಇದನ್ನ ತಡಿಬೋದಾ ಅಥವಾ ಇದನ್ನ ಪೂರ್ತಿ ಗುಣಪಡಿಸ್ಬೋದಾ, ಇಂಥ ಪ್ರಶ್ನೆಗಳನ್ನ ಕೇಳಿಕೊಂಡ್ರೆ ತುಂಬ ಒಳ್ಳೆಯದು. ಆದರೆ ಇನ್ನೊಂದು ತೊಂದರೆ ಏನಾಗುತ್ತೆ, ನಿಮಗೆ ಏನು ಕಷ್ಟ ಆಗ್ಬೋದು ಅಂತ ಹೇಳಿದ್ರೆ, ಈ ಥರ ಕಣ್ಣಿನ ತೊಂದರೆಯಿಂದ ಬಂದಾಗ ನೀವು ಕಣ್ಣಿನ ಡಾಕ್ಟ್ರ್ ಹತ್ರನೂ ತೋರಿಸ್ಕೋಬೇಕು, ರುಮಟಾಲಜಿಸ್ಟ್ ಹತ್ರನೂ ತೋರಿಸ್ಕೋಬೇಕಾಗ್ಬೋದು. ಸೊ ಎರಡೂ ಕಡೆ ಹೋಗೋದು ಸ್ವಲ್ಪ ತೊಂದರೆ ಅನ್ನಿಸ್ಬೋದು. ಆದರೆ ಕಣ್ಣಿನ ವ್ಯಾಲ್ಯೂ ನೋಡಿದ್ರೆ ಈ ಎರಡು ಕಡೆ ತೋರಿಸ್ಕೊಳ್ಳೋದು ಸ್ವಲ್ಪ ನಾರ್ಮಲ್ ಅನಿಸುತ್ತೆ. ಮಾಡಿದ್ರೆ ತುಂಬ ಒಳ್ಳೆಯದು ಅಂತಲೂ ಅನಿಸುತ್ತೆ.